ರಾಜ್ಯ ಕಂಡ ಧೀಮಂತ ನಾಯಕ ಮಾಜಿ ಮುಖ್ಯಮಂತ್ರಿ ಬಿ.ಎಸ್. ಯಡಿಯೂರಪ್ಪನವರಿಗೆ ಅವರ ಕುಟುಂಬದಲ್ಲಿ ಇದ್ದು ಅವರಿಗೆ ಯಾವ ರೀತಿ ನಡೆದುಕೊಂಡಿದ್ದೀರಿ ಎಂಬುದು ಸಮಯ ಬಂದಾಗ ಹತ್ತಾರು ವಿಚಾರಗಳು ಚರ್ಚೆಗೆ ಬರಲಿವೆ ಎಂದು ನಗರಸಭೆಯ ಅಧ್ಯಕ್ಷ ಎಂ. ಸಮೀವುಲ್ಲಾ ಮಾರ್ಮಿಕವಾಗಿ ನುಡಿದರು. ದೇಶದ ಮಾಜಿ ಪ್ರಧಾನಿ ನರೇಂದ್ರ ಮೋದಿಜಿ ಅವರಿಗೆ ಶುಭ ಕೋರಿದ ನಗರಸಭೆಯ ಅಧ್ಯಕ್ಷ ಎಂ. ಸಮೀವುಲ್ಲಾ ಮಾಧ್ಯಮದವರೊಂದಿಗೆ ಮಾತನಾಡುವ ಮೊದಲು ದೇಶ ಕಂಡ ಜನ ಮೆಚ್ಚಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಕೋರಿ ತಮ್ಮ ಮಾತುಗಳನ್ನು ಪ್ರಾರಂಭಿಸಿದರು. ತಮ್ಮ ನಿರಂತರವಾಗಿ ಸುದ್ದಿಗಾರರೊಂದಿಗೆ ಮಾತನಾಡಿದ ನಗರಸಭೆಯ ಅಧ್ಯಕ್ಷ ಎಂ. ಸಮೀವುಲ್ಲಾ ಇಷ್ಟು ದಿನಗಳ ಕಾಲ ನಿರಂತರವಾಗಿ ಎನ್.ಆರ್. ಸಂತೋಷ್ ತೇಜೋವಧೆ ಮಾಡುತ್ತಿದ್ದರೂ ಸಹ ಎಂ. ಸಮೀವುಲ್ಲಾ ಗೌರವದೊಂದಿಗೆ ಮಾತನಾಡಿ, ನಿಮ್ಮ ವಯಸ್ಸಿನ ಮಕ್ಕಳು ನನ್ನ ಮಕ್ಕಳಿದ್ದಾರೆ. ನಾನು ಹಿರಿಯ ವ್ಯಕ್ತಿಯಾಗಿ ರಾಜಕೀಯ ಮಾಡುವ ಉದ್ದೇಶವಿದ್ದರೆ ಅಭಿವೃದ್ಧಿ ವಿಚಾರಗಳನ್ನು ಮುಂದಿಟ್ಟುಕೊಂಡು ಒಳ್ಳೆಯ ಉದ್ದೇಶದಿಂದ ರಾಜಕಾರಣ ಮಾಡಿ ಎಂದು ನಗರಸಭೆಯ ಅಧ್ಯಕ್ಷ ಎಂ. ಸಮೀವುಲ್ಲಾ ತಿಳಿಸಿದರು. ನಗರಸಭೆಯ ಉಪಾಧ್ಯಕ್ಷ ಮನೋಹರ್ ಮೇಸ್ತ್ರಿ, ನಗರಸಭೆ ಸದಸ್ಯ ಹರೀಶ್ ಸೇರಿದಂತೆ ಹಲವಾರು ಸದಸ್ಯರು ಉಪಸ್ಥಿತರಿದ್ದರು. ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೂ ನಮಸ್ಕರಿಸ್ತಾ, ಮೊದಲನೇದಾಗಿ ಈ ದೇಶದ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಮೋದಿಜಿಯವರ ಹುಟ್ಟುಹಬ್ಬ ಶುಭಾಶಯ ಮತ್ತು ಅಭಿನಂದನೆಗಳನ್ನು ಹೇಳುತ್ತಾ, ರಾಷ್ಟ್ರ ಕಂಡಂತ ಪ್ರಧಾನಿಯವರು ಅವ್ರಿಗೆ ಭಗವಂತ ಆರೋಗ್ಯ ಎಲ್ಲ ಒಳ್ಳೇದು ಮಾಡಲಿ ಅಂತ ನಾವು ಎಲ್ಲರ ಪರವಾಗಿ ನಾನು ಅವ್ರಿಗೆ ಹಾರೈಸ್ತೀನಿ. ಇವತ್ತು ಮಾಧ್ಯಮ ಮಿತ್ರರಿಗೆ ಇವತ್ತು ಕರೆದು ಇವತ್ತು ತಮ್ಮ ಮುಖಾಂತರ ನಮ್ಮ ಮೇಲೆ ಕೆಲವರ ಆರೋಪ, ಪ್ರಚೋದನೆ ಮತ್ತೆ ಕೆಲವು ನಿರಾಧಾರ ಆರೋಪಗಳು ಮಾಡಿರ್ತಾರೆ. ಅರಸೀಕೆರೆಯ ಒಬ್ರು ಎನ್.ಆರ್. ಸಂತೋಷ್ ಇವರು ನಮ್ಮ ಮೇಲೆ ಮತ್ತು ನಮ್ಮ ಶಾಸಕರ ಮೇಲೆ ಆರೋಪ ಮಾಡಿದ್ದಾರೆ. ಅವರ ಉತ್ತರ ಕೊಡೋಕ್ಕೋಸ್ಕರ ಎಲ್ಲೂ ಸಾರ್ವಜನಿಕರಿಗೆ ಗೊಂದಲ ಆಗಬಾರ್ದು, ನಾವು ಉತ್ತರ ಕೊಡಲೇಬೇಕು ಅನ್ನೋ ದೃಷ್ಟಿಯಿಂದ ನಾನು ಇವತ್ತು ಸುದ್ದಿಗೋಷ್ಠಿ ಕರೆದಿದ್ದೀನಿ. ಮೊದಲನೇದಾಗಿ ಅವರು ಇನ್ನ ಒಂದು 4-5 ದಿನ ಹಿಂದೆ ಹಲೋ ಹಿಂದೂ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ಅವರ ಒಂದು ಮಾಧ್ಯಮ ಸುದ್ದಿಯಲ್ಲಿ ನನ್ನ ಬಗ್ಗೆ ವೈಯಕ್ತಿಕವಾಗಿ ನಿಂದನೆ ಮಾಡಿದ್ದಾರೆ. ಇವನು ಛೇಲ ಅನ್ನೋ ಪದಗಳು ಹೇಳಿದ್ದಾರೆ. ನಾನು ಆ ವ್ಯಕ್ತಿಗೆ ಹೇಳಲು ಬಯಸ್ತೀನಿ, ನಾನು ಅವರ ಸಮಾನತೆ ಇರೋಂಥ ನಾನು ವ್ಯಕ್ತಿ ಅಲ್ಲ. ಅವ್ರಿಗೆ ಅರಸೀಕೆರೆ ತಾಲೂಕಲ್ಲಿ 80,000 ಮತಗಳನ್ನು ಕೊಟ್ಟಿದ್ದಾರೆ ಜನ. ಅವರು ನನ್ನ ಬಗ್ಗೆ ಅವರು ಮಾಡ್ತಾರದ್ ನೋಡ್ರೆ ಅವರ ಒಂದು ವ್ಯಕ್ತಿತ್ವ ಅವರೇ ಇಡಿಸ್ಕೊಂಡವ್ರನ್ನ ಕಾಣುತ್ತೆ ನನಗೆ. ಯಾಕಂದ್ರೆ ನಾನೊಬ್ಬ ಯಾವುದೋ ಒಂದು ವಾರ್ಡಲ್ಲಿ ಒಬ್ಬ ಕೌನ್ಸಿಲರ್ ಆಗಿದ್ದೀನಿ, ಈಗ ಅಧ್ಯಕ್ಷ ಆಗಿದ್ದೀನಿ. ಪ್ರತಿ ವಿಚಾರದಲ್ಲೂ ನನಗೆ ತೇಜೋವಧಿ ಮಾಡ್ತಿದ್ದಾರೆ. ನಮ್ಮ ಅಭಿವೃದ್ಧಿ ವಿಚಾರದಲ್ಲಿ ಅವ್ರು ನಮ್ಗೆ ಎಲ್ಲ ಅಡ್ಗಾಲ ಆಗ್ತಾ ಇದ್ದಾರೆ. ಕೆಲವು ನಗರಸಭೆಯಲ್ಲಿ ಇವತ್ತು ನಾನಾ ತರದ ರೀತಿಯಲ್ಲಿ ಅವ್ರಿಗೆ ನಮ್ಗೆ ತೊಂದರೆಗಳು ಕೊಡ್ತಾ ಇದ್ರು. ನಾವು ಕಾನೂನಾತ್ಮಕವಾಗಿ ಪಾರದರ್ಶಕವಾಗಿ ಅಭಿವೃದ್ಧಿ ವಿಚಾರದಲ್ಲಿ ನಾವು ಮುಂದಿರೋದ್ರಿಂದ ಅದಕ್ಕೂ ಆ ವಿಚಾರದಲ್ಲಿ ನಾವು ಉತ್ತರ ಕೊಡ್ತಾ ಇದ್ದೀವಿ ಅವ್ರಿಗೆ ಹೇಳಿ. ಇವತ್ತು ಆ ವ್ಯಕ್ತಿ ನನಗೆ ಹಲವಾರು ಬಾರಿ ನಾನು ಅವ್ರಿಗೆ ಮನವಿ ಮಾಡ್ಕೊಂಡಿದ್ದೀನಿ, ಕೇಳ್ಕೊಂಡಿದ್ದೀನಿ, ನಾವು ನಿಮ್ಮ ಸಮಾನತೆ ಅಲ್ಲ, ನನಗೆ ಏಕವಚನ ಮಾತಾಡಬೇಡಿ, ನನ್ನ ಮಗಳು ನಿಮ್ಮ ವಯಸ್ಸು 4-5 ವರ್ಷ ಡಿಫ್ರೆನ್ಸ್ ಇದೆ, ನನಗೆ 52 ವರ್ಷ, ನಿಮಗೆ 37 ವರ್ಷ, ಆ ಒಂದು ವಯಸ್ಸಿಗಾದ್ರೂ ನೀವು ಬೆಲೆ ಕೊಡಿ ಅಂತ ಹೇಳಿ ಹಲವಾರು ಬಾರಿ ಅವ್ರಿಗೆ ನಾನು ಮನವಿ ಮಾಡ್ಕೊಂಡಿದ್ದೀನಿ. ಆದರೂ ಆ ಮನವಿಗೆ ಅವರು ಎಲ್ಲೂ ಸ್ಪಂದಿಸಿಲ್ಲ ಅವರು. ಆದ್ರಿಂದ ನಾವು ಇದು ಉತ್ತರ ಕೊಡಬೇಕು. ಯಾಕಂದ್ರೆ ಅವ್ರಿಗೆ ಉತ್ತರ ಕೊಟ್ಟಿಲ್ಲ ಅಂದ್ರೆ ಅವ್ರದೇ ನಾನಾ ತರಗಳು ವಿದ್ಯೆಗಳು ಇರ್ತವೆ. ಇವತ್ತು ಹೇಳ್ತೀನಿ, ಅದಕ್ಕೆ ಆ ವ್ಯಕ್ತಿಗೆ ಹೇಳ್ತೀನಿ, ದಯಮಾಡಿ ನನಗೆ ಆ ಪದ ಯೂಸ್ ಮಾಡೋದು ಬಿಡು. ನಮ್ಮ ಹಿತೈಷಿಗಳು ಇವತ್ತು ನಮ್ಮ ಅಭಿವೃದ್ಧಿ ದೃಷ್ಟಿಯಲ್ಲಿ ಇವತ್ತು ನಮ್ಮ ಪ್ರೀತಿ ವಿಶ್ವಾಸ ಎಲ್ಲರೂ ಬಂದು ಕೆಲಸ ಮಾಡಿಸ್ಕೊಂಡು ಹೋಗ್ತಾರೆ. ಕೆಲಸ ಮಾಡ್ತಾ ಇದ್ದೀವಿ. ಆಮೇಲೆ ನಿನಗೆ ಪದ ಯೂಸ್ ಮಾಡಿದ್ರೆ ಅರಸೀಕೆರೆ ತಾಲೂಕಿನ ಎಲ್ಲ ಜನತೆಗೆ ಇವತ್ತು ಅಗೌರವ ತೋರ್ಸಂಗಾಗುತ್ತೆ. ನಾನು ಪದ ಯೂಸ್ ಮಾಡಿದ್ರೆ ನಿನಗೆ ಮೈಸೂರಿನ ಸ್ಯಾಂಟ್ರೋ ರವಿ ಜೊತೆ
ನಿನಗೆ ಏನಂತ ಹಾಕಿ ಪ್ರಶ್ನೆ ಮಾಡಿದ್ದು ಯಾವ ಪತ್ರಿಕೆ? ಅದ್ ಹೇಳಿದ್ರೆ ಅರಸೀಕೆರೆ ತಾಲೂಕಿನ ಜನತೆ ನೊಂದ್ಕೊಂತಾರೆ. ನಾವ್ ಇಂಥವನ್ಗೆ 80,000 ಮತ ಕೊಟ್ವಲ್ಲ ನಾವು ಅಂತ ಹೇಳಿ ಆದ್ರಿಂದ ನಾ ಎಷ್ಟು ಸಲ ಹೇಳಿದ್ರು ನಿಮ್ಮ ಚಾಲಿ ಬಿಡಲ್ಲ. ಇನ್ಮೇಲೆ ಏಕವಚನದಿಂದ ನಾವು ನಿಮ್ ಮೇಲೆ ವೈಯಕ್ತಿಕವಾಗಿ ನಾವು ನಿಮ್ ಪ್ರಚಾರ ಮಾಡ್ಬೇಕಾಗುತ್ತೆ. ಹುಷಾರ್. ನಾವೇನು ನಮ್ಗೇನ್ ಕಾಗೆ ಕಚ್ಕೊಂಡ್ ಬಂದಿಸ್ತಿಲ್ಲ. ನಾವು ಈ ಮಣ್ಣಲ್ಲಿ ಹುಟ್ಟಿ ನಾವು ಈ ಮಣ್ಣಲ್ಲಿ, ನೀವಾದ್ರೂ ಇನ್ನು 70 ಕಿಲೋಮೀಟರ್ ಬಂದಿರೋದು. ನಾವ್ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿ ಬಡವರು ಕಷ್ಟ ಸುಖ ಜೊತೆ ನಾವ್ ಇವತ್ತು ಬೆಳೆದಿ 30 ವರ್ಷ ರಾಜಕಾರಣಿ. ನನಗೆ ರಾಜಕೀಯದಲ್ಲಿ ಅನುಭವ ಆಗಿರೋಷ್ಟು ನಿನಗೆ ವಯಸ್ಸಾಗಿಲ್ಲ. ನೀನು ಮಾತೆತ್ತಿದ್ರೆ ಚೇಲ 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 ಅಂತೀಯ ಅಂತ ಹೇಳಿ ಇವತ್ತು ಇನ್ನೂ ಒಂದು ಏಕವಚನ ನಿಂಗೆ ಹೇಳ್ಬೋದು. ಬಟ್ ಆದ್ರೂ ನಾನು ಈ ತಾಲೂಕಿನ ಜನತೆಗೆ ಗೌರವ ಕೊಟ್ಟು ನಾನು ಆ ಪದ ಯೂಸ್ ಮಾಡಲ್ಲ. ದಯಮಾಡಿ ಇನ್ನು ಮುಖಾಂತರ ನಾನು ಮನವಿ ಮಾಡ್ಕೊಳ್ತೀನಿ, ಆ ಪದ ಯೂಸ್ ಮಾಡಲ್ಲ. ನೀನು ನನ್ನ ಕಾರ್ಯವೈಖರಿ ಬಗ್ಗೆ ಆರೋಪ ಮಾಡಿ, ಭ್ರಷ್ಟಾಚಾರ ಮಾಡಿದ್ರು ಆರೋಪ ಮಾಡಿ, ಕೆಲಸ ಕಾರ್ಯ ವಿಚಾರ ಆರೋಪ ಮಾಡಿ, ನಾನು ಅದಕ್ಕೆ ಬೇಡ ಅನ್ನಲ್ಲ. ನೀವು ವೈಯಕ್ತಿಕವಾಗಿ ಈ ವಿಚಾರ ಮಾಡೋದ್ರಿಂದ, ಆದ್ರೆ ಇನ್ ಮುಂದೆ ಹೇಳಿದ್ರೆ ನಾವು ಎಲ್ರಿ ನಾವೊಂದ್ ಸ್ವಲ್ಪ ನಾವು ಸಣ್ಣ ಜನ, ನಾವು ಕೊಚ್ಚೆ, ನಮ್ಮೇಲೆ ಯಾಕೆ ನೀವು ಕಲ್ಲಾಕಿ ನೀವು ಮಕ್ಕ ಕಾರಿಸ್ಕೊಂತೀರಿ? ಬೇಡ. ನೀವು ರಾಜ್ಯ ಮಟ್ಟದ ನಾಯಕರು, ನೀವು ರಾಜ್ಯ ಮಟ್ಟದಲ್ಲಿ ರಾಜಕಾರಣ ಮಾಡಿ. ಮಾಡ್ಕೊಂಡು ನೀವು ಹಂಗಾರೆ ನಿಮ್ಮ ಬೆಲೆ ಏನಂದ್ರೆ ನಗರಸಭೆಗೆ ಸೀಮಿತ ಆದಂಗೆ ಕಾಣ್ತೀರ. ನೀವು ಒಬ್ಬ ಕೌನ್ಸಿಲರ್ಗೆ ನೀವು ಈ ತರ ನಿಂದನೆ ಮಾಡ್ತೀರ ಅಂದ್ರೆ ನೀವು ಮುಂದೆ ನೀವು ಕೌನ್ಸಿಲರ್ ಸೀಟ್ಗೆ ನೀವು ಲಾಯಕು ಅನ್ನಂಗೆ ನನ್ನ ಒಂದು ಅನಿಸಿಕೆ ನಾನು ತಿಳ್ಕೊಂಡಿದ್ದೀನಿ. ಅದ್ರದ್ದು ಹಿನ್ನೆಲೆ ಹೇಳ್ತೀನಿ. ನಿಮ್ದು ಏನಿದೆ ತಾಲೂಕಿನ ಜನತೆ ಮುಂದೆ ನಾವು ಹೇಳ್ಬೇಕಾಗುತ್ತೆ. ಅದ್ರ ಜೊತೆನೆ ಶಾಸಕರಿಗೆ ಬಗ್ಗೆ ನೀವೇನು ಹಗುರವ ಮಾತಾಡ್ತೀರಿ? ಅವ್ರ ರಾಜಕೀಯ ಅನುಭವ ಆದಷ್ಟು ನಿಮ್ಗೆ ವಯಸ್ಸಾಗಿಲ್ಲ. ಅವನು ಇವನು ಅಂತ ಪದ ಯೂಸ್ ಮಾಡ್ತೀರ. ಮಂತ್ರಿ ದರ್ಜೆ ಎಂತದ್ದು ಅವರು ನಾಯಕರು, ಮಂತ್ರಿ ದರ್ಜೆ ಇವರು ಅಂತವ್ರು ಅಂತ ಯೂಸ್ ಮಾಡಿ ಅವ್ರ ಬಗ್ಗೆ ರಾಗಿ ಕಳ್ಳ, ಆ ಮನೆ ಕಳ್ಳ ಅಂತ ಹೇಳಿ ಅದ್ರಲ್ಲಿ ಏನ್ ಹಿಡಿದ್ರೆ ಆ ರಾಗಿ ಆರೋಪಿ ಇರೋನು ಇವತ್ತು ಬಂದ್ ಪ್ರೆಸ್ ಕೊಟ್ಟ. ಆ ಪ್ರೆಸ್ಗೆ ಉತ್ತರ ಕೊಡೋ ಯೋಗ್ತಿ ನಿನ್ಗಿಲ್ಲ. ಏನಂತ ಹೇಳ್ದ ಅವನು? ಇದ್ರ ಹಿನ್ನೆಲೆ ಯಾರಿದ್ದಾರೆ ಅಂತ ಹೇಳ್ದ. ಇದೇ ಪ್ರಜ್ವಲ್ ಅಂತ ಒಂದ್ ತಳ್ಳೂರು ಹುಡುಗ ಯಾರಿದ್ದಾರೆ ಈ ರಾಗಿ ಕಳ್ತನದ ಹಿಂದೆ ಯಾರಿದ್ದಾರೆ ಅಂತ ಹೇಳ್ದ. ಅದಕ್ಕೆ ಉತ್ತರ ಕೊಟ್ಟಿದ್ದೇನಪ್ಪ ನೀನು? ಫಸ್ಟ್ ಅದು ಉತ್ತರ ಕೊಡು, ಆಮೇಲೆ ನನ್ನ ಶಾಸಕರ ಮೇಲೆ ಆರೋಪ ಮಾಡುತ್ತೆ. ಹೌದು, ಮನೆಯಲ್ಲಿ ಯಾರೋ ಪಿಡಿಒ ಯಾರೋ ತಪ್ಪು ಮಾಡಿದಾನೆ, ಅದಕ್ಕಿದೆ ಅವ್ರ ಮೇಲೆ ಪನಿಷ್ಮೆಂಟ್ ಆಗುತ್ತೆ. ಅದಕ್ಕೂ ನಮ್ಮ ಶಾಸಕರಿಗೆ ಏನ್ ಸಂಬಂಧ? ಅದಕ್ಕೆ ಸಂಬಂಧಪಟ್ಟಂತ ನಮ್ಮ ಶಾಸಕರು ಕ್ರಮ ತಗೊಳ್ತಾರೆ. ಅವರ ವೈಯಕ್ತಿಕ ಇದು ವಿಚಾರ. ನಾನು ಇದು ಜೊತೆಲೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇವನು 3 ಸಲ ಅಧ್ಯಕ್ಷ, BCMA ಆದ್ರೂ ಇವನೇ, ಜನರಲ್ ಆದ್ರೂ ಇವನೇ ಅಂತ. ನಿನ್ಗೇನ್ ನೈತಿಕತೆ ಇದೆ? ನಿನ್ಗೇನ್ ಹಕ್ಕಿದೆ ನನಗೆ ಕೇಳಕ್, ಪ್ರಶ್ನೆ ಮಾಡಕ್ಕೆ? ನೀನ್ ನನಗೆ ಅಧ್ಯಕ್ಷ ಮಾಡಿದ್ಯಾ? ಈ ನಗರ ಜನ ಮಾಡಿದ್ದಾರೆ. ನನಗೆ ಕೊಟ್ಟಂತ ಸ್ವಾತಂತ್ರ್ಯದ ಡೆಮಾಕ್ರಸಿಲಿ ಕ್ಯಾಟಗರಿ ನನಗೆ ಅಧ್ಯಕ್ಷ ಮಾಡಿದೆ. ಈಗ ನನಗೆ ನಗರಸಭಾ ಸದಸ್ಯರುಗಳು ನನಗೆ ನಂಬಿ ನನಗೆ ಇವತ್ತು ಮಾಡಿದ್ದಾರೆ. ನಾನು ಆ ನಂಬಿಕೆ ಉಳಿಸ್ಕೊಂಡು ಹೋಗ್ತಾ ಇದ್ದೀನಿ. ಇದಕ್ಕೆ ಹೇಳಕ್ ನೀನ್ ಯಾರು? ಯಾಕೆ ಯಡಿಯೂರಪ್ಪಾಜಿ ಅವ್ರಿಗೆ ಕರ್ನಾಟಕ ರಾಜ್ಯದಲ್ಲಿ ಯಾರು ಸಿಕ್ಕಿಲ್ವಾ? ನಿನ್ನಂತ ಒಂದು ತಲೆ ಹಿಡ್ಕನೇ ಬೇಕಿತ್ತ ಇವತ್ತು ಅವ್ರಿಗೆ ಸೆಕ್ರೆಟರಿ ಮಾಡ್ಕೊಳಕ್ಕೆ? ಹುಷಾರ್, ಇನ್ನೂ ವರ್ಡ್ಗಳು ಬರ್ತವೆ. ಇನ್ನೊಂದ್ಸಲಿ ಹೇಳಿದ್ರೆ ಚೆನ್ನಾಗಿರಲ್ಲ. ಇದು ನಾನು ಕೊನೆ ವಾರ್ನಿಂಗ್ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಾವು ಎಲ್ಲದಕ್ಕೂ ರೆಡಿ. ನೀನ್ ಹೆಂಗಿದ್ಯಾ ಹೇಳ್ತೀಯಲ್ಲ, ಬಹಿರಂಗ ಪ್ರಚೋದನೆ ಮಾಡಿ ಇವತ್ತು ಹೇಳ್ತೀನಿ. ಅದು ನೀನ್ ಯಾವ ತರ ವ್ಯಕ್ತಿ ಅನ್ನೋದು ಹೇಳ್ತೀನಿ ನಾನು ನಿಂಗೆ. ಹೆಂಗೆ ಯಡಿಯೂರಪ್ಪಾಜಿ ಅವ್ರಿಗೆ ಯಾರು ಇರ್ಲಿಲ್ವಾ? ಯಾಕೆ ನಿನ್ಗೆ ಮಾಡ್ಬೇಕಿತ್ತ ಅವ್ರು ಸೆಕ್ರೆಟರಿ? ಕರ್ನಾಟಕ ರಾಜ್ಯದಲ್ಲಿ ಆ ಪಕ್ಷದ ದೊಡ್ಡದವ್ರು ಯಾರು ಇಲ್ವಾ? ಅವ್ರಿಗೆ ಏನ್ ಮಾಡಿದೆ ನೀನು? ಇಡೀ ರಾಜ್ಯಕ್ಕೆ ಗೊತ್ತು ನೀನ್ ಏನ್ ಮಾಡಿದ್ಯಾ ಅಂತ. ಅವ್ರ ಮನೆ ನಿಮ್ಮ ಸ್ವಂತ ಕುಟುಂಬ, ನಿಮ್ಮ ನೆಂಟಿಸ್ತಾನ. ಇವತ್ತು ಅವ್ರ ಮನೆ ಬಾಗ್ಲಿಗೆ ಹೋಗಿದ್ಯಾ ನಿಂಗೆ ಅಧಿಕಾರ? ನೀನು ಹೋಗಕ್ಕೆ ನೀನ್ ನೈತಿಕತೆ ಉಳಿಸ್ಕೊಂಡಿದ್ಯಾ? ಇವತ್ತು ಅವ್ರ ಮನೆ ಅನ್ನ ತಿಂದಿ, ಅವರ ಒಂದು ಹೆಸರಿನ ನಾಯಕತ್ವ ಬೆಳೆಸ್ಕೊಂಡಿ ಇವತ್ತು ಅವ್ರ ಮನೆಗೆ ಕನ್ನ ಹಾಕ್ದವ್ ನೀವು, ಅವ್ರ ಕಣ್ಣರ್ ನೀರ್ ಹಾಕ್ದವ್. ಒಂದು B ಫಾರಮ್ ಆ ಪಕ್ಷದ ಮಿಸ್ ಆಯ್ತು ಅಂದ್ರೆ ನಿಮ್ ಮನೆ, ನಮ್ಮ ತಂಗಿ, ನಿಮ್ ಮನೆ ಸಹೋದರಿ, ನಮ್ಮ ತಂಗಿ ಎಲ್ಲ ಕರ್ಕೊಂಬಂದು ಸ್ಟೇಜ್ ಮೇಲೆ, ಮಕ್ಕಳು ಸ್ಟೇಜ್ ಮೇಲೆ ನೀನು ಡ್ರಾಮಾ ಮಾಡ್ದಲ್ಲ. ಈ ತಾಲೂಕಿನ ಜನ ಗೊತ್ತಿಲ್ವಾ? ಅವ್ರ ಫೋಟೋ ಸುಟ್ಟಾಕ್ದೆ ನೀನು, ಅವ್ರ ಫೋಟೋ ಸುಟ್ಟಾಕ್ದೆ, ಅವ್ರ ಚಿಹ್ನೆ, ಆ ಪಕ್ಷದ ಚಿಹ್ನೆ ಇದು ಸುಟ್ಟಾಕ್ದೆ ನೀನು. ನಿನ್ಗೆ ಯಾವ ನೈತಿಕತೆ ಇನ್ನೊಂದು ಪಕ್ಷದ ಬಗ್ಗೆ ಮಾತಾಡಕ್ಕೆ, ಇನ್ನೊಬ್ರು ಮತ್ತೆ ಮಾತಾಡಕ್ಕೆ ನಿನ್ಗೆ ಯಾವ ನೈತಿಕತೆ ಇದೆ ಅಂತ ನಾನು ಹೇಳಿ, ಅದ್ರ ಜೊತೆನೆ ಮೊನ್ನೆ ನೀನು ನಮ್ಮ ನಾಯಕರು ದೇವೇಗೌಡ ಜಿ ಅವರು ನಮ್ಮ ನಾಯಕ, ಅದ 2ನೇ ಪ್ರಶ್ನೆ. ಯಡಿಯೂರಪ್ಪ ಜಿ ಅವರು ನಮ್ಮ ನಾಯಕ, ಅವರು ಇದು ರಾಜ್ಯ ಕಂಡಂತ ಇವತ್ತು ನಾಯಕ. ಮೊನ್ನೆ ಒಂದು
ನೀನು ಹಲೋ ಹಿಂದೂ ಪ್ರೆಸ್ ಅಲ್ಲಿ ನೀನು 1 ಗಂಟೆ ನೀನು ಕೊಟ್ಟಿದ್ಯಲ್ಲ, ಒಂದೇ ಒಂದ್ಸಲಿ ಆದ್ರೂ ಯಡಿಯೂರಪ್ಪಜ್ಜಿ ಅವ್ರ ಹೆಸರು ತಗೊಂಡಿದ್ಯಾ ನೀನು? ಇವತ್ತು ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ಅವ್ರ ಹೆಸರು ಹೇಳ್ಕೊಂಡು ಅವ್ರ ಫೋಟೋ ಇಟ್ಕೋಬೇಕು ನೀನು. ಅವ್ರ ಹೆಸರು ಹೇಳ್ದ ನೀನು? ತಾಲೂಕಿನ ಜನಕ್ಕೆ ಗೊತ್ತಿಲ್ವಾ ನೀನ್ ಎಂತವನು ಅಂತ? ನಾನು ದೇವೇಗೌಡಜಿ ಅವ್ರ ಹೆಸರು ತಗೊಂಡಿದ್ದು ತಪ್ಪು ಅಂತ ಹೇಳ್ತಾ ಇಲ್ಲ, ನಾನು ತಗೊಂತೀನಿ ನಮ್ಮ ನಾಯಕರು. ನಾನೀಗ ಪ್ರಧಾನಿ ಮೋದಿಜಿ ಅವ್ರಿಗೆ ನಾನು ಯಾಕೆ ಅಭಿನಂದನೆ ಹೇಳಿದೆ? ಈ ದೇಶದ ಪ್ರಧಾನಿಯವರು, ನಿಮ್ಮೆಲ್ಲರ ಪ್ರಧಾನಿಯವರು, ಅದಕ್ಕೋಸ್ಕರ ಹೇಳಿದ್ದೀನಿ ಗೊತ್ತಾ ಅಂತ ಹೇಳಿ, ಇದ್ರ ಜೊತೆನೆ ಈ ಮನುಷ್ಯನ ಒಂದ್ ಏನಿದೆ ಅಂದ್ರೆ, ಈ ಮುಜಾರ್ ಮೂಲದಲ್ಲಿ ಈ ಹಿಂದೆ ಇವರು ಬಾಂಗ್ಲಾದೇಶಿಯವರು ಇದ್ದಾರೆ, ಅದ್ರ ಒಳಗೆ ಹೋಗಕ್ಕೆ ನಮ್ಗೆ ಸಾಧ್ಯ ಇಲ್ಲ ಅಂತ ಪೊಲೀಸ್ ಇಲಾಖೆಗೆ ನೀನು ಆರೋಪ ಮಾಡಿ ಪೊಲೀಸ್ ಇಲಾಖೆಗೆ ನೀವು ತನಿಖೆ ಮಾಡಬೇಕು ಅಂತ ಆಗ್ರಹ ಪಡಿಸಿದವನು ಇವತ್ತು ಸಾವಿನ ಮನೇಲಿ ಹೋಗಿ ನೀನು ರಾಜಕಾರಣ ಮಾಡ್ತೀನ. ಸಾವೇ ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ನೀ ನಮ್ಗೆ ಆ ಸಾವಿನ ಮನೆಗೆ ಹೋಗಿ ಸ್ಟೇಜ್ ಅಲ್ಲಿ ಯಾವುದೇ ನಗರ ಪೊಲೀಸ್ ಆಗ್ಲಿ ನಗರಸಭೆದ ಅನುಮತಿ ತಗೊಂಡಲ್ಲಿ ನೀನು ಇವತ್ತು ಪ್ರಚೋದನೆ ಸಾವು ಮನೆ ಮುಂದೆ ಹೋಗಿ ಇವತ್ತು ನ್ಯಾಯಾಲಯ ಅವ್ರಿಗೆ ಒಂದು ಬೇಲ್ ಕೊಟ್ಟಿದೆ ಅಂತ ನ್ಯಾಯಾಲಯ ಮೇಲೆ ಪ್ರಶ್ನೆ ಮಾಡ್ತೇನೆ ನೀನು? ಎಂತ ಸರ್ಕಾರ, ಎಂತ ಇದು ಅಂತ. ಅಲ್ಲೇ ಆರೋಪಿ ಮನೆ ಇದೆ, ಏನಾರ ಮತ್ತೆ ಅದರಿಂದ ಪ್ರಚೋದನೆ ಆಗಿ ಆರೋಪಿ ಮನೆ ಮೇಲೆ ಏನಾರ ಅಟ್ಯಾಕ್ ಆದ್ರೆ ಅದಕ್ಕೆ ಯಾರು ಜವಾಬ್ದಾರು? ಇದಕ್ಕೆಲ್ಲ ನಿನಗೆ ಜ್ಞಾನ ಇದೆಯಾ ನಿನ್ಗೆ? ಇವತ್ತು ತಾಲೂಕ್ ಕಂಡಂತ ಇವತ್ತು ನೀನು 80,000 ಕೊಟ್ಟಂತ ಮತದಾರರ ಬಗ್ಗೆ ಇದೇನ ನೀನು ಬೆಲೆ ಕೊಡ್ತಾರದ್ ನೀನು? ಅಲ್ಲಿ ಹೋಗಿ ನೀನು ನಾನು 1 ಲಕ್ಷ ಕೊಡ್ತೀನಿ, ನಿನ್ ಬೆಲೆ ನೀನ್ 1 ಲಕ್ಷಕ್ಕೆ ಕಾಯ್ಕೊಂಡು ಕೂತಾರ ಅಲ್ಲಿ. ಶಾಸಕರು, ನಗರಸಭಾ ಅಧ್ಯಕ್ಷ 50 ಲಕ್ಷ. ನೀನ್ ಯಾವನ್ ಹೇಳಕ್ಕೆ? ನಿನ್ನತ್ರ ಹೇಳ್ಸ್ಕೊಂಡ್ ಕೊಡ್ಬೇಕ ನಾವು? ನಿನ್ನಂಗಲ್ಲ ಕೊಡೋದು ನಾವು ಮಾನವೀಯತೆಯಿಂದ ಅದಕ್ಕೆ ಬೆಲೆ ಕೊಡೋದು ನಮ್ಗೆ ಗೊತ್ತಿದೆ. ನಾವು ಕೊಡೋದು ತಗೊಂಡ ಬಚ್ಚಿಟ್ ಕೊಡೋದು. ನಿನ್ನಂಗೆ ಅವ್ರು ಬಂದ್ ಕೇಳಿದಾಗ ಹೇಳ್ಸ್ಕೊಳಂತಲ್ಲ, ನೀನ್ ಮುಂಚೆ ಹೇಳ್ದೇನಪ್ಪ ನೀನು? ಅವ್ರು ಬಂದು ಆ ಮನೆಯವ್ರು ಬಂದು ಪ್ರಶ್ನೆ ಮಾಡಿದಾಗ ನೀನು 1 ಲಕ್ಷ ಕೊಡ್ತೀನಿ ಅಂತ ಹೇಳ್ತೀಯ, ನೀನ್ ಬೆಲೆ ಕಟ್ತೀಯ. ಇವತ್ತು ನೀನು ಅಲ್ಲಿ ಹೋಗಿರೋ ಉದ್ದೇಶ ನಮ್ಗೆ ಗೊತ್ತಿದೆ. ಈ ತಾಲೂಕಿನ ಜನಕ್ಕೆ ಮತ್ತೆ ಮಕ್ಕಳ ಟೋಪಿ ಹಾಕೋಕ್ಕೋಸ್ಕರ ನೀನ್ ಅಲ್ಲಿ ಹೋಗಿ ಅಲ್ಲಿ ಸಾಬ್ರು ಮುಸ್ಲಿಮ್ಸು ಹಿಂದೂ ಮುಸ್ಲಿಂ ಗಲಾಟೆ ಮಾಡಿದ್ರು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಿನ್ ತಾಲೂಕು ಜನದ ಮುಂದೆ ನೀನ್ ಹೋಗಕ್ಕೆ ಮಾಡ್ತಾ ಇದೆಯಾ ನಾಟಕ ಅಂತ ನಮ್ಗೆ ಗೊತ್ತಿಲ್ವಾ? ನಮ್ ಶಾಸಕರು ಬಂದ್ರು, ಸಾಂತ್ವನ ಹೇಳಿದ್ರು, ಆ ಮನೆಯವರು ಸಾಂತ್ವನ ಹೇಳಿದ್ರು, ಸಹಾಯ ಮಾಡ್ತೀನಿ ಅಂತ ಹೇಳಿದ್ರು. ನಿನ್ನಂಗ ಪ್ರಚೋದನೆ ಮಾಡಿ ಭಾಷಣ ಮಾಡಿ, ಓಹೋ ಇಲ್ಲೆಲ್ಲ ಸೇರಿರೋರು ಇಷ್ಟು ಜನಕ್ಕೆ ಏನ್ ಬಂದವರಲ್ಲೆಲ್ಲ ಅಲ್ಲೇನೆ 30 ವರ್ಷದಿಂದ ಏನ್ ಮಾಡಿದೆ ರಾಜಕಾರಣ, ನಿಮ್ಗೆ ಅಧ್ಯಕ್ಷ ಏನ್ ಮಾಡಿದ್ ಕೇಳ್ತೀಯ? ನನ್ನ ಸಮಾಜಕ್ಕೆ ಕೇಳ ನೀನ್ ಅಲ್ಲಿ ನಿಂತ್ಕೊಂಡು ಯಾರ ಚಪ್ಪಾಳೆ ಹೊಡೆದ ಹೇಳಿದಾಗ ನನ್ನ ವಿರೋಧಿಗಳು ಇದ್ರು ಅಲ್ಲಿ, ಬಟ್ ಅವ್ರು ಚಪ್ಪಾಳೆ ಹೊಡೆದ್ರ? 30 ವರ್ಷದಿಂದ ನಗರಸಭಾ ಅಧ್ಯಕ್ಷ ಏನ್ ಮಾಡಿದ್ ನಿಮ್ ಸಮಾಜಕ್ಕೆ ಅಂತ ಕೇಳ್ತೀಯಲ್ಲ? ನಿನಗೆ ನೈತಿಕತೆ ಇದೆಯಾ? ನನ್ನ ಸಮಾಜಕ್ಕೆ ನಾನು ಏನ್ ಮಾಡಿದೀನಿ ಅನ್ನೋದು ಸಮಾಜಕ್ಕೆ ಗೊತ್ತು. ಯಾರೋ 2-3-4 ಹುಡುಗರು ಅವ್ರ ಮಾಡೋ ಅನಾಚಾರಗಳಿಗೆ ನಾವು ಸಪೋರ್ಟ್ ಮಾಡಿಲ್ಲ ಅಂತ 4 ಹುಡುಗರು ಇವತ್ತು ನಿನ್ನ ಹತ್ರ ಬಂದವ್ರೆ ಗೊತ್ತಾ? ಅಂತವ್ರಿಗೆ ನೀನು ಸಪೋರ್ಟ್ ಮಾಡ್ಕೊಂಡು ಇವತ್ತು ಹೋಗಿ ಅಲ್ಲಿ ಹೋಮ್ ಘರ್ಷಣೆ, ಹಿಂದೂ ಮುಸ್ಲಿಂ ಗಲಾಟೆ ಮಾಡಿಸ್ಬೇಕು ಅಂತ ಹೊಟ್ಟಿದ್ಯಾ ನೀನು? ಇವೆಲ್ಲ ಬಿಡು ಶಾಸಕ ಬಿಡು. ನೀನು ನೈತಿಕತೆ ಇಟ್ಕೊಂಡು ನೀನು ರಾಜಕಾರಣ ಮಾಡು, ನಾ ಬೇಡ ಅನ್ನಲ್ಲ. ಹೋಗಿ ಮನೆ ಬಾಗಿಲು ಹೋಗಿ ಸಹಾಯ ಮಾಡಿ ಜನಗಳು ಕೇಳು. ಅದು ಬಿಟ್ಟು ನೀನ್ ಯಾವತ್ತು ಸಾವಿರ ಕಷ್ಟ ಸುಖಕ್ಕೆ ಬಂದಿದ್ದೆ ನೀನು? ಮುಸ್ಲಿಂ ಕಷ್ಟ ಸುಖ ಯಾವತ್ತು ಬಂದ್ಯಾ? ಇವತ್ತು ಮರ್ಡರ್ ಅಲ್ಲಿ, ಏನೋ ಅನಾಹುತ ಆಗ್ಬಾರ್ದಿತ್ತು, ಆಗೋಗಿದೆ. ಯಾರೇನು ಮಾಡ್ಬೇಕು ಅಂತ ಆಗಿಲ್ಲ, ಆರೋಪಿ. ಅದಕ್ಕೆ ನ್ಯಾಯಾಲಯಕ್ಕೆ ನಾವು ಗೌರವ ಕೊಡ್ಬೇಕು. ನ್ಯಾಯಾಲಯ ಬಿಡುಗಡೆ ಮಾಡಿದೆ ಅಂತ ಹೇಳ್ತಿ ನೀನು ಅಲ್ಲಿ ಸ್ಟೇಜ್ ಮೇಲೆ ಬಂದು ಬಹಿರಂಗವಾಗಿ ನೀನ್ ನ್ಯಾಯಾಲಯಕ್ಕೆ ಪ್ರಶ್ನೆ ಮಾಡ್ತೀಯ ನೀನು? ಅಲ್ಲಿ ಆರೋಪಿ ಮನೆ ಏನಾರ ಅವತ್ತಲ್ಲಿ ಘರ್ಷಣೆ ಆಗ್ತದೆ, ಅದಕ್ಕೆ ಜವಾಬ್ದಾರಿ ಯಾರು? ಇದು ನಾನು ಆಗ್ರಹ ಪಡಿಸ್ತೀನಿ ಪೊಲೀಸ್ ಇಲಾಖೆಗೆ ಈ ಮುಖಾಂತರ. ನೀವು ಅವ್ರ ಮೇಲೆ ಸುಮೋಟೋ ಕೇಸ್ ಹಾಕೊಂಡು ಯಾರು ಆಯೋಜನೆ ಮಾಡಿದ್ದಾರೆ, ಯಾರಲ್ಲಿ ಭಾಷಣ ಮಾಡಿದರೆ ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ನಾನು ಈ ಮುಖಾಂತರ ಆಗ್ರಹ ಪಡಿಸ್ತೀನಿ ಈ ಜಿಲ್ಲೆಯ SP ಸಾಹೇಬ್ರಿಗೆ, ಮತ್ತೆ ಈ DVSP ನಮ್ಮ ಅರ್ಚಿಕರ್ ಇರ್ತದೆ DVSP ಅವ್ರಿಗೆ. ನೀವೇನಾರ ಆ ಒಂದು ಅವತ್ತು ಘಟನೆದು ನೀವೇನಾರ ಅವ್ರ ಮೇಲೆ ಕ್ರಮ ಜರುಗಿಸ್ತಿಲ್ಲ ಅಂದ್ರೆ ನಾವು ಇದ್ರ ಬಗ್ಗೆ ಉಗ್ರವಾಗಿ ಪ್ರತಿಭಟನೆ ಮಾಡ್ತೀವಿ ನಾವು ಅಂತ ಹೇಳಿ ಇವತ್ತು